ಆತ್ಮೀಯ ವೀಕ್ಷಕರೆಲ್ಲರಿಗೂ ನನ್ನ ನಕ್ಷತ್ರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇದು ನನ್ನ ಮಗಳ ತೊಟ್ಲು ಶಾಸ್ತ್ರದ ಸಣ್ಣ ವಿಡಿಯೋ. ಏನಂದರೆ ತೊಟ್ಲಿಗೆ ಹಾಕೋಕ್ಕೂ ಮುಂಚೆ ತೊಟ್ಲು ಖಾಲಿ ತೊಟ್ಲಿಗೆ ಮಗು ಹಾಕಬಾರ್ದು, ಅದನ್ನು ಗುಂಡ್ಕಲ್ಲಿ ಇಟ್ಬಿಟ್ಟು ಅದಾದಮೇಲೆ ಮಗುನ ತೊಟ್ಲೊಳಗೆ ಹಾಕಬೇಕು ಅಂತ ಹೇಳಿದ್ರು. ಸೊ ಅದಕ್ಕೋಸ್ಕರ ಸೋದ್ರ ಮಾವ ಬಂದು ತೊಟ್ಲಿಗೆ ಗುಂಡಾಕಿ ಗುಂಡ್ಕಲ್ಲಿಟ್ಟು ಮತ್ತು ಸೋದರತ್ತೆ ಕೈ ಕೊಟ್ಟು ತಿರ್ಗಾ ಎತ್ತಿ ಅದಾದಮೇಲೆ ಪಾಪುನ ಹಾಕಿ ಶಾಸ್ತ್ರ ಮಾಡಿಸಿದ್ವಿ. ಸೋದ್ರ ಮಾವನ ಕೈಲಿ ಅಂದರೆ ನನ್ನ ತಮ್ಮನ ಕೈಲಿ ಪಾಪು ಕಿವಿಲಿ 3 ಸತಿ ಅವಳ ಹೆಸ್ರು ಹೇಳ್ಸಿದ್ವಿ. ಹೆಸರು ಕೂಡ ಅವತ್ತೇ ಇಟ್ಕೊಂಡಿದ್ವಿ, ಡಿಂಪನ ಅಂತ ಹೇಳ್ಬಿಟ್ಟು 3 ಸತಿ ಹೆಸ್ರು ಹೇಳಿಸಿ ಅದಾದಮೇಲೆ ತೊಟ್ಲಿಗೆ ಹಾಕಿದ್ವಿ. ಸೊ ಇದು ಸಣ್ಣ ಸ್ಮಾಲ್ ವಿಡಿಯೋ, ಇದು ಚೆನ್ನಾಗಿತ್ತು ಅನ್ನಿಸ್ತು, ಅದಕ್ಕೆ ನಿಮ್ಮ ಜೊತೆ ಎಲ್ಲ ಹಂಚ್ಕೋಬೇಕು ಅನ್ನಿಸ್ತು, ಅದಕ್ಕೋಸ್ಕರ ಹಾಕಿದ್ದೀನಿ. ದಯವಿಟ್ಟು ಎಲ್ಲರೂ ಹೀಗೆ ನನ್ನ ಚಾನಲ್ನ ನೋಡ್ತಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಸಪೋರ್ಟ್ ಮಾಡಿ. ಹೀಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಹೋದರೆ ನಾನು ಇನ್ನೂ ಚೆನ್ನಾಗಿರೋ ವಿಡಿಯೋಗಳ್ನ ಮಾಡ್ತಾ ಹೋಗ್ತೀನಿ, ನನಗೂ ಸ್ಫೂರ್ತಿ ಆಗುತ್ತೆ. ಹಾಗೆ ನನ್ನ ಮಗಳದು ಇನ್ನೊಂದು ಶಾಸ್ತ್ರ ಮಾಡಿಸಿದ್ದೀವಿ. 1 ತಿಂಗಳು ಹತ್ರ ಬಂದಾಗ ಅವಳಿಗೆ ನವಗ್ರಹ ಪೂಜೆ ಮಾಡಿಸಿದ್ದೀವಿ, ಅದು ಕೂಡ ವಿಡಿಯೋನ ನಾನು ಅಪ್ಲೋಡ್ ಮಾಡ್ತೀನಿ. ಸೊ ಈ ವಿಡಿಯೋನ ನೋಡಿ ನನಗೆ ಸಪೋರ್ಟ್ ಮಾಡಿ ಆಯಿತಾ. ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋದಲ್ಲಿ. ಇಲ್ಲಿವರೆಗೂ ನೋಡಿದ್ದೀರಾ ಅಂತಂದರೆ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ವಿಡಿಯೋ ಹೇಗಿತ್ತು ಅಂತ ನಿಮ್ಮ ಅನಿಸಿಕೆಗಳನ್ನ ತಿಳಿಸಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ನೀವು ಹೀಗೆ ಸಪೋರ್ಟ್ ಮಾಡ್ತಿದ್ರೆ, ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನನಗೆ ಇನ್ನೂ ಪ್ರೀತಿ ಪ್ರೋತ್ಸಾಹ ಎಲ್ಲ ನೀಡಿದ್ರೆ ನನಗೂ ಖುಷಿ ಆಗುತ್ತೆ ಮತ್ತು ಹೆಚ್ಚು ವಿಡಿಯೋ ಮಾಡ್ತೀನಿ. ಇಲ್ಲಿ ಈಗ ಲಾಸ್ಟಲ್ಲಿ ಫೋಟೋಸ್ಗಳು ಹಾಕಿದ್ದೀನಿ. ನನ್ನ ಮಗಳು ತೊಟ್ಲು ಶಾಸ್ತ್ರ ಆದಮೇಲೆ ಮಲ್ಕೊಂಬಿಟ್ಟಿದ್ಲು, ಅವಳು ಫುಲ್ ನಿದ್ದೆಯಲ್ಲಿದ್ಲು. ಆದರೂ ಇರಿಟೇಟ್ ಹಾಕ್ಕೊಂಡು ಅದೆಲ್ಲ ಶಾಸ್ತ್ರ ಎಲ್ಲ ಮುಗಿಸಿ ಲಾಸ್ಟಿಗೆ ಅವಳು ಫುಲ್ ನಿದ್ದೆ ಕೊಟ್ಟೋದ್ಲು. ಇಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್. ಇಲ್ಲಿವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.